ಆ, ನಾನಾರ್ಥಗಳು ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥದ್ದು ಅಲ್ವಾ. ನಾನಾರ್ಥಗಳು ನಿಮಗೆ ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಾ. ಈಗ ನಾನು ನಿಮಗೆ ಒಂದಿಷ್ಟು ಪದಗಳನ್ನ ನಾನಾರ್ಥ ಪದಗಳೇನಿದೆ ಅದರ ಬಗ್ಗೆನೇ ಜಾಸ್ತಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನಾರ್ಥ ರೂಪ ಅಂದ್ರೆ ಸಾಮಾನ್ಯವಾಗಿ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ, ಯಾರಾದ್ರೂ ಹೇಳ್ಬೋದಾ? ಸರ್, ಒಂದೇ ಪದಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತರದ ಅರ್ಥಗಳಿದ್ರೆ ಅದಕ್ಕೆ ನಾನಾರ್ಥ ಅಂತ ಹೇಳ್ತೀವಿ. ಕಾಣಿಸ್ತಿದೆಯಾ ಬೋರ್ಡು? ಹಾ ಸರ್. ಕಾಣಿಸ್ತಾ ಇದೆಯಲ್ವಾ? ಓಕೆ, ಈಗ ನೋಡಿ, ನಿಮಗೆ ಒಂದು ಪದ ಹೇಳ್ತೀನಿ ನಾನು ಮೊದಲಿಗೆ. ನೀವು ಅದೇ ತರ ನಿಮ್ಮ ಒಳಗಿನೇ ನೀವು ಅನೇಕ ಪದಗಳನ್ನ ಹೇಳೋದಕ್ಕೆ ಹೋಗ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್, ಮೊದಲಿಗೆ ಒಂದು ಹರಿ ಅಂತ ಒಂದು ಪದ. ಏನಿದು? ನಾನಾರ್ಥಕಗಳು ಅಂತ. ನಾನಾರ್ಥಕ ಅಂದ್ರೆ ಡಿಫ್ರೆಂಟ್ ಮೀನಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಬೇರೆ ಬೇರೆ ಅರ್ಥಗಳು ಇದಕ್ಕೆ ಇರುತ್ತೆ ಅಂತ. ಮೊದಲನೇದಾಗಿ ಹರಿ ಅಂತ ಒಂದು ಪದ ಇದೆ. ಸೊ ಈ ಹರಿ ಅನ್ನುವಂಥ ಪದಕ್ಕೆ ಎರಡು ಅರ್ಥವನ್ನು ಕೊಡ್ಬೋದು. ಒಂದೇನಂತ ಕೊಡ್ತೀರಾ? ನೀರು ಹರಿಯೋದು ಮತ್ತೆ ವಿಷ್ಣು. ವಿಷ್ಣು. ಎಸ್, ವೆರಿ ಗುಡ್. ವಿಷ್ಣು ಅಂತ ಹೆಸರು ಕೊಟ್ರೆ ಇನ್ನೊಂದು ಏನ್ ಮಾಡ್ತೀರಾ? ನೀರ್ ಹರಿಯೋದು. ನೀರು ಹರಿಯುವುದು ಅನ್ನುವಂಥದ್ದು ಒಂದು ಅರ್ಥ ಆಗುತ್ತೆ. ಇನ್ನೊಂದು ಬೇಕಾದ್ರೂ ನೀವು ಮಾಡ್ಬೋದು, ತುಂಡು ಮಾಡು. ಹರಿಯೋದು ಅಂದ್ರೆ ಏನು? ನಾನು ಪೇಪರ್ ಎಲ್ಲ ಹರಿದಾಕ್ತೀನಿ ಹಾಗೆ ಅಂತ ಹೇಳ್ತೀವಿ. ಕತ್ತರಿಸು, ತುಂಡು ಮಾಡು ಅನ್ನುವ ಅರ್ಥವನ್ನು ಕೂಡ ಅದು ಕೊಡುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ? ಈಗ ಈಗ ಇನ್ನೊಂದು ಪದ ನಿಮ್ಗೆ ಕೊಡ್ತೀನಿ. ಓಕೆ, ಬಳಿ ಅಂತ ಒಂದು ಪದ ಇದೆ. ಬಳಿ ಏನಂತ ಅರ್ಥ ಬರುತ್ತೆ ಇದು ಬಳಿ ಅನ್ನೋದು? ಒಂದು ಹತ್ತಿರ ಮತ್ತೆ ಇನ್ನೊಂದು ಸುಣ್ಣ ಬಳಿಯೋದು. ಲೇಪಿಸು ಅಂತ ಅರ್ಥವನ್ನ ಕೊಡುತ್ತೆ, ಅಥವಾ ಸಾರಿಸು ಅಂತವನ್ನ ಅರ್ಥವನ್ನ ಕೊಡುತ್ತೆ ಅಲ್ವಾ? ಲೇಪಿಸು, ಸಾರಿಸು, ಹತ್ತಿರ ಎನ್ನುವ ಅರ್ಥವನ್ನ ಅದು ಕೊಡುತ್ತೆ. ಓಕೆನಾ? ಸೊ ಇನ್ನೊಂದು ಪದ ಕೊಡ್ತೀನಿ ನೋಡೋಣ. ಅಂಬು ಅಂತ ಒಂದು ಪದ ಇದೆ. ಯಾರಾದ್ರೂ ಕೇಳಿದ್ದೀರಾ ಅಂಬು ಅಂತ? ಹೇಳ್ಬೋದಾ ಯಾರಾದ್ರೂ? ಗಿಡದ್ದು ಅಂಬು ಸರ್. ಸರ್, ಬಳ್ಳಿ. ಅಂಬು ಅಂದ್ರೆ ಬಳ್ಳಿನಾ? ಬಾಣ. ವೆರಿ ಗುಡ್. ಅಂಬು ಅಂದ್ರೆ ಬಾಣ ಅಂತ ಅರ್ಥ ಕೊಡುತ್ತೆ. ಅಂಬು ಅಂದ್ರೆ ನೀರು ಅಂತ ಅರ್ಥವನ್ನ ಕೊಡುತ್ತೆ. ಓಕೆನಾ? ಸೊ ಇನ್ನೊಂದು ನಿಮಗೆ ನಿಮ್ಮ ಪುಸ್ತಕದಲ್ಲಿ ಇರುವಂತ ಕೆಲವು ಇದನ್ನ ನಾವು ನೋಡೋದಾದ್ರೆ, ಕಾಡು ಅಂತ ಒಂದು ಪದ ಬಂತು ಅಂತ ಇಟ್ಕೊಳ್ಳೋಣ. ಏನ್ ಅರ್ಥ ಕೊಡ್ತೀರಾ ಕಾಡು ಅನ್ನೋದಕ್ಕೆ? ಅರ್ಥವನ್ನ ಕೊಡ್ತೀರಾ. ಆಮೇಲೆ ಕಾಡು ಅಂದ್ರೆ ಏನು? ನೀವೆಲ್ಲ ತರಗತಿಲಿ ಟೀಚರ್ಸಿಗೆ ಎಷ್ಟು ಪೀಡಿಸಿ ಆಯ್ತು. ಈಗ ಪೀಡಿಸೋದಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ ನಿಮ್ಗೆ ಈಗ ನಾವು ಪೀಡಿಸ್ತಾ ಇದ್ದೀವಿ ಅಲ್ವಾ. ಕಾಡು ಅಂದ್ರೆ ಪೀಡಿಸು, ತೊಂದರೆ ಕೊಡುವಂತ ಅರ್ಥ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಪದ ಕೊಡಿ, ವೆರಿ ಇಂಪಾರ್ಟೆಂಟ್ ಇದೆಲ್ಲ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹೊಳೆ ಅಂತ ಪದ ಇದ್ರೆ ಇದರಲ್ಲಿ ಹೊಳೆ ಅಂದ್ರೆ ಏನೋ ಅರ್ಥ? ಸರ್, ಒಂದು ಮಿನುಗು ಮತ್ತೆ ಇನ್ನೊಂದು ನೀರಿನ ಇದು. ವೆರಿ ಗುಡ್. ಮಿನುಗು ಅಂದ್ರೆ ಮಿಂಚೋದು, ತಳತಳಿಸುವಂತ ಅರ್ಥವನ್ನು ಕೊಡುತ್ತೆ. ಓಕೆ, ನಿಮ್ಗೆ ಇದು ಯಾವ ರೀತಿ ಕೇಳಿರ್ತಾರೆ ಅಂದ್ರೆ, ಒಂದು ಹೊಳೆ ಎನ್ನುವಂತಹ ಪದವು ತಳತಳಿಸು ಎನ್ನುವಂತಹ ಅರ್ಥವನ್ನು ಕೊಟ್ಟರೆ ಇನ್ನೊಂದು ಅರ್ಥ ಡ್ಯಾಶ್ ಅಂತ ಕೇಳಿರ್ತಾರೆ. ಅವಾಗೇನ್ ಬರೀತೀರಾ? ಚಿಕ್ಕ ನದಿ ಅಥವಾ ನದಿ ಅಂತಾನು ಕೇಳಿರ್ಬೋದು. ಚಿಕ್ಕ ನದಿ, ಹೊಳೆ ಅಲ್ವಾ. ಕಾಂತಿ, ಶೈನಿಂಗ್ ಅನ್ನುವ ಅರ್ಥವನ್ನ ಇದು ಕೊಡುತ್ತೆ ನೋಡಿ. ಚಿಕ್ಕ ನದಿ, ಕೆಲವರು ಇದನ್ನ ಬಿಟ್ಟು ಬಿಡ್ತಾರೆ, ಬೇರೆ ಎಲ್ಲ ಬರ್ಬಿಡ್ತಾರೆ. ಓಕೆ. ಓಕೆ, ಮುಂದಿನ ಪದ ನೋಡೋಣ. ಮುನಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಋಷಿ. ಋಷಿ ಅಂತ. ಇನ್ನೊಂದು ಕೋಪಿಸಿಕೊಳ್ಳು, ಕೋಪ ಅಲ್ವಾ. ಇನ್ನೊಂದು ಅರ್ಥ. ಓಕೆ, ಆಡು ಅಂತ ಏನಾದ್ರು ಕೇಳಿದ್ರೆ ಏನ್ ಮಾಡ್ತೀರಾ? ಆಟ ಆಡೋದು ಮತ್ತೆ ಕಾಣಿಸ್ತಿದ್ಯಾ ಬರೆಯೋದು? ನಾನು ಬರೆಯೋದು ಅಕ್ಷರ ಗೊತ್ತಾಗ್ತಿದೆಯಾ ಬರೆಯೋದು? ಹಾ ಸರ್, ಕಾಣಿಸ್ತಾ ಇದೆ.
ಕಾಣಿಸ್ತಿದ್ಯಾ? ಓಕೆ, ಗುಡ್. ಕವಿ ಅಂತ ಅರ್ಥವನ್ನ ಕೇಳಿದ್ರೆ ಏನ್ ಬರೀತೀರಾ? ಸರ್ ಲೇಖಕ ಆ ಕವಿ. ಪದ್ಯ ಬರೀತಾರಲ್ಲ. ವೆರಿ ಗುಡ್. ಪದ್ಯ ಬರೆಯುವವನು. ಪದ್ಯ ಇನ್ನೂ ಒಂದು ಬರೆಯುವವನು. ಕತ್ತಲು ಕವಿದಿರುತ್ತಲ್ಲ ಸರ್, ಅದು. ಆವರಿಸು. ಮೋಡ ಕವಿದಿದೆ ಅಂತ ಹೇಳಲ್ವಾ? ಅಯ್ಯೋ ಇವತ್ತೆಲ್ಲ ಮೋಡ ಕವಿದಿದೆ, ಬೆಳಿಗ್ಗೆ ಅಯ್ಯೋ ಎಲ್ಲ ಮೋಡ ಕವಿದಿದೆ ಅಂತೀವಿ ಅಲ್ವಾ? ಆವರಿಸು ಅನ್ನುವ ಅರ್ಥವನ್ನ ಅದು ಕೊಡುತ್ತೆ. ಪಡೆ ಅನ್ನೋದು ಕೇಳಿದ್ರೆ ಏನ್ ಬರೀತೀರಾ? ಪಡೆ. ಎಸ್, ವೆರಿ ತಂಡ ಗುಡ್. ಮತ್ತೆ ಪಡೆಯುವುದು. ವೆರಿ ಗುಡ್. ಪಡೆ ಅಂದ್ರೆ ತಂಡ ಅಥವಾ ಸೈನ್ಯ. ಇನ್ನೊಂದು ಅರ್ಥ ಪಡೆಯುವುದು, ಗೆಟ್ ಅಂತ ಅಲ್ವಾ? ಪಡೆದುಕೊಳ್ಳು ಅಲ್ವಾ? ಏನನ್ನಾದರೂ ಪಡೆದುಕೊಳ್ಳು ಅಂತ ಏನ್ ಕೇಳ್ತೀವಲ್ಲ. ಸೊ ಈ ರೀತಿ ಇಲ್ಲೇ ನಿಮ್ಗೆ ಎರಡಾಯ್ತು. ಒಂದು ತಂಡ ಅಂತ ಅರ್ಥ ಆಯ್ತು, ಇನ್ನೊಂದು ಸೈನ್ಯ ಅಂತ ಅರ್ಥ ಆಯ್ತು, ಪಡೆದುಕೊಳ್ಳು ಅಂತ ಅರ್ಥ ಆಯ್ತು. ಸೊ ಈ ರೀತಿಯಲ್ಲಿ ನಾನಾರ್ಥಕ ಪದಗಳು ಸಾಕಷ್ಟು ಈ ತರದ್ದು ನಿಮಗೆ ಬರ್ತಾ ಹೋಗುತ್ತೆ ಅನ್ನುವಂಥದ್ದು. ಓಕೆ, ಇನ್ನೊಂದು 2-3 ಇದೆ ಸರ್, ಅದು ಕೊಡೋಣ. ವೆರಿ ಇಂಪಾರ್ಟೆಂಟ್ ಇರುವಂತದ್ದನ್ನ ನಾವು ಕೊಡೋಣ. ಓಕೆನಾ? ಫಲ ಅಂತ ಕೇಳಿದ್ರೆ ಏನ್ ಬರೀತೀರಾ? ಫಲ. ಹಣ್ಣು. ಹಂಪು. ಹಣ್ಣು. ಫಲ ಅಂದ್ರೆ ಹಣ್ಣು. ಮತ್ತೇನ್ ಬರಿಬೋದು? ಮತ್ತೆ ಫಲ ನಮಗೆ ಏನ್ ವಾಪಸ್ ಸಿಗುತ್ತಲ್ಲ ಅದು. ಸರ್ ಯಶಸ್ಸು. ಲಾಭ. ಅಂತಾನು ಲಾಭ. ಹೇಳ್ಬೋದು, ಲಾಭ ಅಂತಾನು ಹೇಳ್ಬೋದು, ಪ್ರಾಫಿಟ್ ಅಂತ ಹೇಳ್ತಿರಲ್ಲ. ಫಲ, ಒಳ್ಳೆ ಫಲ ಸಿಕ್ತು ನಮ್ಗೆ ಅಂತ ಹೇಳ್ತೀವಿ. ಪ್ರಾಫಿಟ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆ, ನಮ್ಗೆ ಈ ವರ್ಷ ಬೆಳೆಯಲ್ಲಿ ಒಳ್ಳೆ ಫಲ ಬಂತು ಅಂತ ಹೇಳ್ತೀವಿ. ಅಲ್ಲಿ ಬೆಳೆಯಲ್ಲಿ ಫಲ ಬಂತು ಅಂತಂದ್ರೆ ಅದು ಹಣ್ಣು ಬಂತು ಅಂತ ಅರ್ಥ ಅಲ್ಲ. ಬೆಳೆಯಲ್ಲಿ ಫಲ ಬಂತು ಅಂದ್ರೆ ಅದು ಒಳ್ಳೆ ಲಾಭವನ್ನ ತಂದು ಕೊಡ್ತು ಅಂತ ಅರ್ಥ. ಓಕೆ, ನೀವು ಓದಿದ್ದಕ್ಕೆ ನನಗೆ ಒಳ್ಳೆ ಫಲ ಬಂತು ಅಂದ್ರೆ ನಿಮ್ಗೆ ಹಣ್ಣು ಬಂತು ಅಂತ ಅರ್ಥನಾ? ಅಯ್ಯೋ ಓದಿದ್ದಕ್ಕೆ ಹಣ್ಣು ಬಂದ್ಬಿಡ್ತಾ? ಒಳ್ಳೆ ಮಾರ್ಕ್ಸ್ ಅಂತ. ಒಳ್ಳೆ ಲಾಭ ಬಂತು. ಆ ರೀತಿಯ ಒಂದು ಅರ್ಥವನ್ನ ಕೊಡುತ್ತೆ. ಓಕೆ, ನೆಕ್ಸ್ಟ್ ಕಲಿ ಅಂತ ಇದ್ರೆ ಯಾರು ಹೇಳ್ತೀರಾ? ಕಲಿ. ಒಳಗೆ ಕಲಿ ಅಂದ್ರೆ ಏನು? ಸರ್ ವೀರ ಅಂತ ಆಗುತ್ತೆ. ಕಲಿ ಕಲಿಯುವುದು. ಅಂದ್ರೆ ಕಲಿಯುವುದು, ಲರ್ನಿಂಗ್ ಅಂತ ಅರ್ಥವನ್ನ ಕೊಡುತ್ತೆ. ತಿಳಿ ಅಂತ. ಇನ್ನೊಂದು ಸರ್ ವೀರ. ವೀರ. ಹರಿ ಅಂತ ಕೇಳಿದ್ರೆ ಸರ್ ಹರಿ ಹರಿ ಕಲಿಯುವುದು. ತಿಳಿಯುವುದು ಅಂತ ಬರುತ್ತೆ. ಇನ್ನೊಂದು ಹರಿ ಅಂದ್ರೆ ಶತ್ರು ಅಂತ ಒಂದು ಅರ್ಥವನ್ನ ಕೊಡುತ್ತೆ. ಮತ್ತೊಂದು ಅರಿಯುವುದು. ಅರಿಯುವುದು, ಕತ್ತರಿಸುವಂತನೂ ಅರ್ಥ ಕೊಡುತ್ತೆ. ಅರಿಯದು. ಕತ್ತರಿಸುವಂತ ಅರ್ಥವನ್ನು ಕೊಡುತ್ತೆ. ಅರಿದನು, ಕತ್ತರಿಸಿದನು ಅಂತ ಅರ್ಥ ಕೊಡುತ್ತೆ ಅದು. ಓಕೆನಾ? ವಿಷ್ಣು ರಾಕ್ಷಸರ ಏನು ಕುತ್ತಿಗೆಯನ್ನು ಅರಿದನು, ಕತ್ತರಿಸಿದನು, ಈ ತರದ ಅರ್ಥವನ್ನು ಕೂಡ ಕೊಡುತ್ತೆ. ಓಕೆನಾ? ನೆಕ್ಸ್ಟ್ ಹರಿ ಮತ್ತು ಹರಿ ಎರಡಕ್ಕೂ ಏನ್ ಹೇಳಿ, ಯಾರಿಗಾದ್ರು ಡೌಟ್ ಇದೆಯಪ್ಪ ಕೇಳಿ. ಹರಿ ಮತ್ತೆ ಹರಿ ಎರಡಕ್ಕೂ ಕತ್ತರಿಸುವ ಎಕ್ಸಾಂಪಲ್ ಸರ್? ಎಸ್, ಅದು ಬರುತ್ತೆ. ಹರಿ ಅದು ನಿಮ್ಗೆ ನಾನಾರ್ಥ ರೂಪದಲ್ಲಿ ಕೇಳ್ತಾರೆ. ಹರಿ ಮತ್ತೆ ಹರಿ ಅನ್ನುವಂಥದ್ದು ಕೂಡ ಇದೆ. ಅದು ನಾನು ಹೇಳ್ತೀನಿ ಅದು ಆಮೇಲೆ, ಆಯ್ತಾ? ಹರಿ ಅದು ಅಂದ್ರೆ ತುಂಡರಿಸು, ತುಂಡು ಮಾಡುವಂತ. ಈಗ ಪೇಪರ್ ಅನ್ನು ಹರಿದಾಕ್ತೀನಿ ಅಂತ ಹೇಳ್ತೀವಲ್ಲ, ಅಲ್ಲಿ ವಿಷ್ಣು ಬರಲ್ಲ. ಪೇಪರ್ ಹರಿದಾಕ್ತೀನಿ ಅಂದ್ರೆ ಪೇಪರ್ ವಿಷ್ಣು ಬಂದ್ಬಿಡ್ತಾನ ಅಂತ ಅರ್ಥ ಕೊಡಲ್ಲ. ಪೇಪರ್ ಅನ್ನ ತುಂಡು ಮಾಡ್ತೀನಿ ಅಂತ ಅರ್ಥ ಕೊಡುತ್ತೆ. ಆಯ್ತಾ? ಕರೆಕ್ಟ್ ಆಗಿದೆ. ಎಸ್, ನೆಕ್ಸ್ಟ್ ದೊರೆ ಅಂತ ಏನಾದ್ರು ಕೇಳಿದ್ರೆ ಏನ್ ಮಾಡ್ತೀರಾ? ದೊರೆ ರಾಜ. ಅರಸ. ಅದೇ ರಾಜ ಅಂದ್ರೆ ಅರಸನೇ. ಸಿಗು. ಕೇಳ್ತಿರಲ್ಲ, ದೊರೆಯೋದು ಅಂದ್ರೆ ಪಡೆಯುವುದು ಸರ್. ಕರೆಕ್ಟ್. ಕಳೆ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಕಳೆ ಸರ್ ಬೇಡವಾದ ಸಸ್ಯ. ಕಸ. ಬೇಡವಾದ ಸಸ್ಯ. ಅದೊಂದು ಕಳೆ. ಕಾಂತಿ. ಕಳೆ ಅಂದ್ರೆ ಕಾಂತಿ ಅಂತಾನು ಬರಿಬಹುದು. ವೆರಿ ಗುಡ್. ಬೇಡವಾದ ವಸ್ತು. ಓಕೆ, ಎಸ್. ಆಮೇಲೆ ಕಳೆ ಅಂದ್ರೆ ಕಳೆದು ಹೋಗುವಂತಾನು ಬರಿಬಹುದು ಅಲ್ವಾ? ಏನ್ ಹೇಳಿ? ಕಳೆದು ಹೋಗು, ಅದು ಕೂಡ ಬರಿಬಹುದು. ಕಳೆದು ಅಯ್ಯೋ ಪುಸ್ತಕ ಕಳೆದು ಹೋಯ್ತು ಅಂತ ಹೇಳ್ತೀವಿ, ಅವಾಗ ಇದೇ ಅರ್ಥ ಕೊಡುತ್ತೆ. ಕಳೆದು ಹೋಯ್ತು, ಕಳೆದು ಹೋಗು ಅಂದ್ರೆ ಲಾಸ್ಟ್ ಅಂತ. ಗೊತ್ತಾಯ್ತಾ? ನೋಡಿ, ಈ ತರ ಒಂದೇ ಪದಕ್ಕೆ ಅನೇಕ ಅರ್ಥಗಳು ಬರೋದೇ ನಾನಾರ್ಥ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ನೋಡೋಣ. ಎಸ್, ಹರಿ ಆಯ್ತಲ್ವಾ? ಓಕೆನಾ? ಈಗ ನೋಡಿ, ಇನ್ನೊಂದು ಪದ ಕೊಡ್ತೀನಿ ನೋಡೋಣ ಸುಮ್ನೆ. ವರ್ಷ ಅಂದ್ರೆ ಏನ್ ಬರೀತೀರಾ? ವರ್ಷ ಅಂದ್ರೆ
ವರ್ಷ ಮಳೆ 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 ಮತ್ತೆ ಸರ್, ಮಳೆ ಮತ್ತೆ ವರ್ಷ ಸರ್. ವರುಷ ಇಯರ್ ಅಂತ ಏನ್ ಹೇಳ್ತೀರಲ್ಲ ಅದೇ ಅರ್ಥವನ್ನ ಇದು ಮತ್ತೆ ಕೊಡುತ್ತೆ. ಮಳೆ. ಓಕೆನಾ? ಇಯರ್ ಅಂತ ವರುಷ. ಓಕೆನಾ? ಸೊ ಈ ರೀತಿ ಸಾಕಷ್ಟು ಪದಗಳು ನಿಮ್ಗೆ ಈ ತರದ್ದು ನಿಮಗೆ ಬರ್ತಾ ಹೋಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ನಾನಾರ್ಥಗಳು ಅಂತ ಹೇಳಿ ಅದನ್ನ ಕರಿತೀವಿ. ಓಕೆನಾ? ನಾನಾರ್ಥಗಳು ಅಂತ ಹೇಳಿ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ಪದ ಸುಮ್ಮನೆ ಹಿಂಗೆ ನನಗೆ ನೆನಪಿಗೆ ಬಂದದ್ದೆಲ್ಲ ಬರೀತಾ ಹೋಗುದು ಅಂತ. ನಿಮ್ಗೆ ಯಾರಿಗಾದ್ರು ನೆನಪಿಗೆ ಬಂದಿದ್ದಿದ್ರು ಹೇಳ್ಬೋದು, ನಂದು ಒಬ್ಬಂದೇ ಆಗ್ಬಾರ್ದು. ದಳ ಅಂತ ಇದೆ. ದಳ ಎಲ್ಲಿ ಯೂಸ್ ಮಾಡ್ತೀರಿ ಹೇಳ್ತೀರಾ ನೋಡೋಣ? ಸರ್ ಹೂವಿನ ದಳ. ಹೂವಿನ ದಳ. ಹಾ, ಹೂವಿನ ದಳ. ಅದಕ್ಕೆ ಎಸಳು ಅಂತ ಕರಿತೀವಿ ಅಲ್ವಾ? ಎಸಳು ಅಂತ ಕರಿತೀವಿ. ಅದೇ ಹೂವಿನ ಎಸಳು. ನಿಮ್ಗೆ ನೆನಪಾಗ್ಲಿ ಅಂತ ಬರಿತಾ ಇದ್ದೀನಿ. ಹೂವಿನ ಎಸಳು ಅಂತ ಕರಿತೀವಿ. ಅದೇ ಹೂವಿನ ದಳ. ಇನ್ನೊಂದು ದಳ ಅಂತಂದ್ರೆ ಸೈನ್ಯ ಅಂತಾನು ಬರುತ್ತೆ. ಏನ್ ಹೇಳಿ? ಸೈನ್ಯ ಅನ್ನುವಂತ ಅರ್ಥವನ್ನು ಕೂಡ ಅದು ಕೊಡುತ್ತೆ. ಗೊತ್ತಾಯ್ತಲ್ಲ? ಸೊ ಈ ತರ ಸಾಕಷ್ಟು ಪದಗಳು ನಿಮಗೆ ಬರುತ್ತೆ. ಓಕೆ, ಇನ್ನೊಂದು ಸರ್. ನಿಮಗೆ ಇದು ಇನ್ನೊಂದು ಕರಾಗ್ ಹೆಂಗ್ ಬರಿಬಹುದು ಸರ್? ಏನ್ ಹೇಳಿ? ಕರ 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 ಹಾ, ಅದನ್ನೇ ಬರೆಯಕ್ ಹೊಂಟೆ. ಆಯ್ತು, ನೀನ್ ಹೇಳಿದ್ದನ್ನೇ ಬರಿತೀನಿ. ಓಕೆ, ಕರ ಅಂದ್ರೆ ಏನ್ ಹೇಳ್ತೀರಾ? ಕೈ ಸರ್ ಹಸುವಿನ ಮಗು ಸರ್. ಹಸುವಿನ ಮಗು. ಕೈ ಕೈ ತಿರು- ಅದು ಕರು. ಕರ ಅಲ್ಲ, ಅದು ಕರು. ತೆರಿಗೆ ತೆರಿಗೆ ಏ ಹಸುವಿನ ಮರಿ ಏನ್ ಹೇಳಿದ್ಯಲ್ಲಪ್ಪ ನೀನು? ಟ್ಯಾಕ್ಸ್ ಅದು ಟ್ಯಾಕ್ಸ್ ಕರು ತೆರಿಗೆ ಅಂತ. ಅದು ನಮ್ ಬಯಲ್ಸೀಮೆ ಕಡೆಗೆ ನಾವು ಕರ ಅಂತಾನೆ ಹೇಳ್ತೀವಿ. ಅದಕ್ಕೆ ತೆರಿಗೆ. ಗೊತ್ತಿಲ್ಲ. ತೆರಿಗೆ ತೆರಿಗೆ, ಟ್ಯಾಕ್ಸ್. ಸರ್ ತೆಂಗೆ. ಅದೇ ಬರ್ದ್ನಲ್ಲ, ಬರ್ದೆ ತಾನೆ? ಅಲ್ವಾ? ಸೊ ಈ ತರ ಸಾಕಷ್ಟು ಇದಿದೆ ನೋಡಿ. ಇನ್ನೊಂದು ಪದ ಕೊಡ್ತೀನಿ ನೋಡೋಣ, ಹೇಳ್ಬೋದೇನೋ. ಕಾಲ ಅಂದ್ರೆ ಏನ್ ಹೇಳ್ತೀರಾ? ಕಾಲ ಸಮಯ. Very good. ಸಮಯ ಅನ್ನೋ ಅರ್ಥವನ್ನ ಕೊಡುತ್ತೆ. ಸರ್, ಸಾವು ಸಮಯ ಮತ್ತೆ ಅನ್ನೋ ಯಮ. ಅರ್ಥವನ್ನ ಕೊಡುತ್ತೆ. ಸಾವು ಸಾವು ತಿಥಿ ಯಮ. ಅಂದ್ರೆ ಏನರ್ಥ? ತಿರಿ ಇಲ್ಲಿಯ ತಿರಿ ತಿರಿ ತಿರಿಯುವುದು. ತಿರಿ ಅಂದ್ರೆ ತಿರುಗು. ತಿರಿ ಅಂದ್ರೆ ತಿರುಗು ಅಂತ ಅರ್ಥ ಕೊಡುತ್ತೆ. ಭಿಕ್ಷೆ ಅಂತ ಅರ್ಥ ಕೊಡುತ್ತೆ ಅಲ್ವಾ? ಸೊ ನೋಡಿ, ಈ ತರ. ಬೇಡ, ಇನ್ನೊಂದು ಪದ ಕೊಡ್ತೀನಿ ನೋಡಿ. ಬೇಡ, ವೆರಿ ಇಂಪಾರ್ಟೆಂಟ್ ಪದ ಇದು. ಬೇಡ. ಬೇಟೆಗಾರ ಮತ್ತೆ ಬೇಟೆಗಾರ ಅಂತ ಅರ್ಥವನ್ನ ಕೊಡುತ್ತೆ. ಮತ್ತೆ ನಿರಾಕರಿಸೋದು. ನಿರಾಕರಿಸು. ವೆರಿ ಗುಡ್, ಸೂಪರ್. ನನಗಿಂತ ಚೆನ್ನಾಗಿ ನೀವೇ ಎಲ್ಲ ತಿಳ್ಕೊಂಡಿದ್ದೀರಲ್ಲಪ್ಪ. ಓಕೆ, ಸರ್ ಅವಿ ಅವಿ ಏನರ್ಥ ಕೊಡುತ್ತೆ? ಏನು? ಅವಿ ಗುಹೆ. ಗುಹೆ. ಏನ್ ಹೇಳಪ್ಪ? ಅಷ್ಟಕ್ಕಷ್ಟದಲ್ಲ. ಯಾಕೆ ಸುಮ್ನೆ ಕೆಲವರೆಲ್ಲ ಅದ್ರಾಗ ಯಾವ್ದೋ ಒಂದ್ ಇದ್ರಲ್ಲೆಲ್ಲ ಕೊಡ್ತಾ ಇರ್ತಾರೆ ಸುಮ್ನೆ. ಓಕೆನಾ? ಇರ್ಲಿ, ತೊಂದ್ರೆ ಇಲ್ಲ. ಓಕೆನಾ? ಸೊ ಈಗ ಈ ತರ ಅನೇಕ ಪದಗಳು ನಿಮ್ಗೆ ಬರ್ತಾ ಹೋಗ್ತದೆ. ನಿಮ್ ಪುಸ್ತಕದಲ್ಲಿ ಇರೋದು ನೋಡ್ಕೊಳ್ಳಿ ಮೊದಲು. ಈಗ ನೋಡಿ, ನಾನ್ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಪುಸ್ತಕವನ್ನ ಚೆನ್ನಾಗಿ ರೆಫರ್ ಮಾಡ್ಬೇಕು ಅಂತ. ನಿಮ್ ಪುಸ್ತಕದಲ್ಲಿ ಒಂದಿಷ್ಟು ಪದಗಳಿದಾವೆ. ನೋಡಿದೀರಾ ನೀವು ಯಾರಾದ್ರೂ? ನೋಡಿದೀರಾ? ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಯಾಕೆ ನಾನು ನಿಮಗೆ ಪುಸ್ತಕವನ್ನು ಜಾಸ್ತಿ ರೆಫರ್ ಮಾಡಕ್ ಹೇಳ್ತೀನಿ ಅಂತಂದ್ರೆ, ಇದೇ ತಾನೇ ಪುಸ್ತಕ ಬರ್ತಾನೆ ಇಲ್ವೇ? ಹಾ, ಬರ್ತಾ ಇದೆ. ನಾನು ನಿಮಗೆ ಯಾಕೆ ಪುಸ್ತಕ ರೆಫರ್ ಮಾಡಕ್ ಹೇಳ್ತೀನಿ ಅಂತಂದ್ರೆ, ಇದರಲ್ಲಿ ಇರುವಂತ ಕೆಲವು ಪದಗಳು ನಿಮಗೆ ಅದರಲ್ಲಿ ಬರುವ ಸಾಧ್ಯತೆಗಳು ಇರುತ್ತೆ. ಓಕೆನಾ? ಇಲ್ಲಿ ನೋಡಿ, ನಿಮಗೆ ಪೇಜ್ ನಂಬರ್ ಪುಸ್ತಕ ಇದೆಯಾ ಎಲ್ಲರ ಹತ್ರ? ಒಂದೇ ಸೆಕೆಂಡ್ ಇರಿ, ಹಾಗೆ ತೆಗಿತಾ ಬನ್ನಿ. ತೆಗೆದಾಗ ನಿಮಗೆ ನಾನಾರ್ಥಕ ರೂಪಗಳು ಅಂತ ಸಿಗುತ್ತೆ ನೋಡಿ. ನಾನಾರ್ಥ ರೂಪಗಳು ಅಂತ ಇರುತ್ತೆ. ಸಿಗ್ತಾ ಯಾರಿಗಾದ್ರು? ಪೇಜ್ ನಂಬರ್ ಪೇಜ್ ನಂಬರ್ ನೀವ್ ಹೇಳ್ಬೇಕು, ಮಕ್ಕಳಲ್ವೇ? ಹುಡುಕ್ಬೇಕೀಗ, ಹುಡುಕಿ ತೆಗಿಬೇಕು. ಅದನ್ನೇ ಹೇಳಕ್ ಹೊರಟೆ ನಾನು. ಒಂದು ನಿಮಿಷ, ಇಲ್ಲೇನೋ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಸಿಗ್ತಾ ಯಾರಿಗಾದ್ರು?
ಏರಿಕೆ ಹೇರಿಕೆ ಆ ಥರ ಎಲ್ಲ ಇದೆ. ಸಿಗ್ತಾ ಯಾರಿಗಾದ್ರು? ಸಿಕ್ಕಿಲ್ವಾ? ಇಲ್ಲ ಸರ್. ಯಾರಿಗೂ ಸಿಕ್ಕಿಲ್ವಾ? ಪೇಜ್ ನಂಬರ್ ಏ ನೋಡ್ರಿ, ಸಿಗುತ್ತೆ. ಹಾ, ಸರ್ ಸಜಾತಿ ಅದಲ್ಲ ಅದಲ್ಲ ಅದಲ್ಲ. ನಾನಾರ್ಥಗಳು ಪೇಜ್ ನಂಬರ್ 35 ತೆಗಿರಿ ತೆಗಿರಿ ಬೇಗ ತೆಗಿಬೇಕು. ಪಟ ತೆಗಿಬೇಕು ಎಲ್ರು. ಅದ್ರಲ್ಲಿ ಕೆರೆ ಮತ್ತೆ ಬರೆ ಇದೆ. ಹಾ, ಹೇಳಪ್ಪ. ಬರೀ 3 ಇರತ್ತೆ ಸರ್. ಪರವಾಗಿಲ್ಲ, 3 ಇದ್ರೆ ಅದ್ರಲ್ಲೇ ಬಂದ್ರೆ ಏನ್ ಮಾಡ್ತೀಯಾ? ಎಕ್ಸಾಮಿಗೆ ಅದ್ರಲ್ಲಿ ಕೆರೆ ಮತ್ತೆ ಬರೆ ಮತ್ತೆ ತೊರೆ ಇದೆ. ಹ್ಞೂನಪ್ಪ, ಕರೆಕ್ಟ್. 3 ಇರ್ಲಿ 2 ಇರ್ಲಿ 1 ಇರ್ಲಿ ಓದ್ಬಿಡೋಣ, ಆಯ್ತಾ? ಓಕೆ, ಗುಡ್. ಚೆನ್ನಾಗಿ ಓದ್ತಿದ್ದೀರಲ್ಲ ಎಲ್ಲ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. 35 ಅಲ್ವಾ? 44 ಬಂದ್ಬಿಡ್ತಲ್ಲ. ಇದು ಫುಲ್ಲು ಹ್ಯಾಂಗಿಂಗ್ ಆಗ್ತಾ ಇದೆಯಲ್ಲ. ಅಲ್ಲಿ ಮೇಲೆ ಇದಕ್ಕಿನ ಮುಂಚೆ ಎಸ್ ಇದು ಈ ಪೇಜ್ ತುಂಬಾ ಇಂಪಾರ್ಟೆಂಟ್ ಇದೆ ರೀ, ಅದಕ್ಕೆ ಹೇಳಿ ಇದನ್ನ ತಂದೆ. ಓಕೆ, ಇಲ್ಲಿ ನೋಡಿ 3 ಪದ ಇದೆ. ಓಕೆನಾ? ಈ 3 ಪದಗಳನ್ನು ನೋಡಿ, ಎಲ್ಲರೂ ಮಾರ್ಕ್ ಮಾಡ್ಕೊಳ್ಳಿ, ಬೇಗ ಬರ್ಕೋಬಿಡಿ ಬುಕ್ಕಲ್ಲಿ. ನೋಡಿ, ಒಂದು ಕೆರೆ ಅಂತ ಇದೆ, ಹೌದಾ? ಎಸ್, ಕೆರೆ ಅಂದ್ರೆ ಏನು? ಈಗ ನಮ್ಗೆಲ್ಲ ಸ್ವಲ್ಪ ಮೈಯೆಲ್ಲ ಬೆವರಾಗಿ ಒಂಥರ ಇದಾದಾಗ ಏನಾಗುತ್ತೆ, ನಮ್ಗೆ ಕೆರೆತ ಬರುತ್ತೆ. ಅದನ್ನ ಕೆರೆದು ಕೊಳ್ಳು ಅಂತ ಬರಿತೀವಿ. ಏನ್ ಹೇಳಿ? ಕೆರೆದು ಕೊಳ್ಳು. ಓಕೆ, ಇನ್ನೊಂದು ಅರ್ಥ ಕೆರೆ ಅಂದ್ರೆ ಸರೋವರ, ಕೊಳ. ಏನ್ ಹೇಳಿ? ಕೊಳ ಅಥವಾ ನೀವು ಸರೋವರ ಅಂತಾನು ಬರಿಬಹುದು. ಅಲ್ಲಿರುತ್ತೆ. ನೀವೇನ್ ಮಾರ್ಕ್ ಇದೇನು MCQ ಕ್ವಶನ್ಸ್ ಅಲ್ವಾ? ಹಾಗಾಗಿ ನೋ ವರಿ, ನೀವೇನು ಚಿಂತೆ ಮಾಡೋದೇನು ಬೇಡ. ಓಕೆನಾ? ಸೊ ಇದು ನಿಮಗೆ ಬಹಳ ಮುಖ್ಯವಾಗಿ ಇರುವಂಥದ್ದು. ಅರ್ಥ ಆಯ್ತಾ? ನಿಮ್ಮ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಇದು ಮಾತ್ರ ಈಗ ಸದ್ಯದಲ್ಲಿ ಇರುವಂಥದ್ದನ್ನು ನಾನು ಗಮನಿಸಿದ್ದೀನಿ. ಈಗೇನು ನಾನು ಕೊಟ್ಟಿದ್ದೀನಿ, ಇದಕ್ಕಿಂತ ನಿಮಗೆ ಬೇರೆ ಬೇರೆ ಇದರಲ್ಲಿ ಯಾವುದಾದ್ರೂ ಸಿಕ್ಕಂಥ ಸಂದರ್ಭದಲ್ಲಿ ಆ ಥರದನ್ನ ನೀವು ಓದ್ಕೊಳ್ಳೋದು ತುಂಬಾ ಒಳ್ಳೇದು. ಆಗ್ಬೋದಾ? ಎಸ್, ನೆಕ್ಸ್ಟ್ ಹೋಗೋಣ. ಮತ್ತೆ ಯಾವುದು ಡೌಟ್ ಇರೋದು? ಬೇಗ ಟಕ್ ಹೇಳಿ. ಸರ್ ಸರ್ ಸಮಾಸ ಸಮಾಸನ? ಸರಿ, ಆಯ್ತು. ಸಮಾಸಕ್ಕೆ ಹೋಗ್ತೀನಿ. ಮೊದಲೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಿನಗೆ. ಆ ಪ್ರಶ್ನೆ ಮೂಲಕ ಸಮಾಸ ಪದವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಓಕೆನಾ? ತುಂಬಾ ಜನರಿಗೆ ಜಾಯ್ನ್ ಆಗಕ್ಕಾಗಿಲ್ಲ ಅಂತ ಮೆಸೇಜ್ಗಳು ಬರ್ತಾ ಇದೆ. ಈಗ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡಿ ಅಲ್ಲ. ಓಕೆನಾ? ಈ ಕೆಳಗಿನವುಗಳಲ್ಲಿ ಎರಡನೇದಿದೆ ನೋಡಿ. ಎರಡನೇದು, ಈ ಕೆಳಗಿನವುಗಳಲ್ಲಿ ಓಕೆ ಯಾವುದು ಬಹುವ್ರೀಹಿ ಸಮಾಸ ಅಲ್ಲ? ಮುಕ್ಕಣ್ಣು. ಸಿ ಆಪ್ಷನ್. ಯಾಕೆ? ಸರ್ ಅದು ಇದು ಸಮಾಸ 3 + ಕಣ್ಣು ಅದರಲ್ಲಿ ನಂಬರ್ಸ್ ಇದೆ. ಅದಕ್ಕೆ ಪ್ಲಸ್ ಕಣ್ಣು. ಓಕೆನಾ? ಇಲ್ಲಿ ಮಿಕ್ಕಿದಕ್ಕೆಲ್ಲ ಬೇರೆ ಮೀನಿಂಗ್ ಇದೆ. ಎಸ್, ಇಲ್ಲಿ ನೋಡಿ 3 + ಕಣ್ಣು ನಂಬರ್ ಇದೆ ಇಲ್ಲಿ, ಅಂದ್ರೆ ಸಂಖ್ಯೆ ಇದೆ. ಕಣ್ಣು ಅಂದ್ರೆ ಸಂಖ್ಯೆ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಬಂದು ಉತ್ತರ ಪದದಲ್ಲಿ ನಾಮಪದ ಬಂದಿದ್ರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಕರಿತೀವಿ ಅಷ್ಟೇ. ಈಗ ಇಲ್ಲಿ ಇನ ತನುಜ ಅಂದ್ರೆ ಇನ್ನೊಂದು ಯಾರಿಗೆ ಹೇಳ್ತೀವಿ ಅದನ್ನ? ಕರ್ಣ ಅಂತ ಯಾರಿಗೆ ಹೇಳ್ತೀವಿ? ಶಿವನಿಗೆ ಹೇಳ್ತೀವಿ. ಉದರ ಮುಖ ಅಂತ ಯಾರಿಗೆ ಇಲ್ಲಿ ಕರೀತಾರೆ? ಧನುಗೆ ಕರಿತೀವಿ. ಹಾಗಾಗಿ ಅಂದ್ರೆ ಉದರದಲ್ಲಿ ಮುಖವುಳ್ಳವನು, 3 ಕಣ್ಣು ಉಳ್ಳವನು, ಇನನ ತನುಜ. ಯಾರು ಅವನು? ಇನ ತನುಜ ಅಂದ್ರೆ ಕರ್ಣ, ಸೂರ್ಯನ ಮಗ. ಇನ ಅಂದ್ರೆ ಸೂರ್ಯನ ಮಗ. 3 ಕಣ್ಣು, ಉದರದಲ್ಲಿ ಮುಖ,
ಹೊಟ್ಟೆಯಲ್ಲಿ ಮುಖವುಳ್ಳವನು ಯಾರು, ಈ ತರ ಅರ್ಥವನ್ನ ಕೊಡುವಾಗ ಇನ್ನೊಂದು ಅರ್ಥವನ್ನು ಕೊಟ್ರೆ ಅದೆಲ್ಲವೂ ನಿಮ್ಗೆ ಏನಂತ ಕೊಡುತ್ತೆ, ಸಮಾಸ ಅಂತ ಕೊಡುತ್ತೆ. ಓಕೆನಾ? ಇನ್ನೊಂದು ಪದ ಕೇಳ್ತೀನಿ, ಯಾಕಂದ್ರೆ ಒಂದಿಷ್ಟು ಈ ತರ ಪದಗಳನ್ನು ಕೇಳ್ಕೊಂಡು ಹೋದಾಗ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾ ಇದ್ದದ್ದನ್ನು ನಿಮ್ಗೆ ಕೇಳಿದ್ರೆ ಆಗ ನಿಮ್ಗೆ ಅದು ಈಸಿ ಆಗುತ್ತೆ. ಈ ತರ ಕ್ವಶನ್ ಕೇಳಿದರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಆಮೇಲೆ ಈಸಿಯಾಗಿ ನೀವು ಅದನ್ನ ಪ್ರಶ್ನೆಗೆ ಉತ್ತರವನ್ನು ಬರಿತೀರ. ಮತ್ತೆ ಯಾರು ಗಡಿಬಿಡಿ ಮಾಡ್ಕೋಬಾರ್ದು. ಮತ್ತೆ ನೀವು ಇನ್ನೊಂದು ಮಕ್ಕಳೇ, ಖಂಡಿತ ಹೇಳ್ತಾ ಇದ್ದೀನಿ, ಕೆಲವರು ಆಪ್ಷನ್ ಹಾಕಿ ಬಿಟ್ಬಿಡ್ತಾರೆ. ದಯಮಾಡಿ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಕೂಡ ನೀವು ಆನ್ಸರ್ ಅನ್ನ ಬರೀಬೇಕಾಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಸರ್ ಕಂಗೆಡು ಈ ಪದವು ಡ್ಯಾಶ್ ಸಮಾಸವಾಗಿದೆ. ಅಂಶಿ ಸಮಾಸ. ಅಂಶಿ ಸಮಾಸ. ಕಂಗೆಡು ಯಾವ ಸಮಾಸವಾಗಿದೆ? ಕ್ರಿಯಾ ತತ್ಪುರುಷ ಸಮಾಸ. ಕ್ರಿಯಾ ದ್ವಿಗು ಸಮಾಸ. ಯಾವುದು? ಅಂಶಿ ಸಮಾಸನ ಕ್ರಿಯಾ ಸಮಾಸನ? ಅಂಶಿ ಸಮಾಸ ಅನ್ನೋರಿದ್ದೀರಾ ಯಾರಾದ್ರು? ಓಕೆ, ನೋಡಿ, ಇದು ಬಿಡಿಸಿದಾಗ ಕಣ್ಣಿನಿಂದ ಕೆಡು ಅಂತ ಅರ್ಥವನ್ನ ಕೊಡುತ್ತೆ. ಕೆಡು ಅನ್ನುವಂಥದ್ದು ಕ್ರಿಯಾರೂಪ, ಹಾಗಾಗಿ ಇದು ಕ್ರಿಯಾ ಸಮಾಸ. ನಿಮಗೆ ಸಾಮಾನ್ಯವಾಗಿ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಹೆಚ್ಚು ಬರುತ್ತೆ. ಯಾವ ವಿಭಕ್ತಿ ಜಾಸ್ತಿ ಬರುತ್ತೆ? ದ್ವಿತೀಯ ವಿಭಕ್ತಿ. ಅನ್ನು ಅನ್ನುವಂಥದ್ದು ಜಾಸ್ತಿ ಬರುತ್ತೆ. ಆದರೆ ಸಮ್ಟೈಮ್ ಕೆಲವೊಂದು ಸಲ ನಿಮಗೆ ತೃತೀಯ ವಿಭಕ್ತಿಯೂ ಬರಬಹುದು. ಅರ್ಥ ಆಯ್ತಾ? ತೃತೀಯ ವಿಭಕ್ತಿಯೂ ಆಗಬಹುದು. ಸರ್, ಅಂಶಿ ಸಮಾಸ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೇಳ್ತೀನಿ, ಅದಕ್ಕೆ ಈಗ ನಾನೀಗ ಬರ್ತೀನಿ. ಈಗ ನಿಮಗೆ ನಾನೀಗ ನಾನು ಪೇಜ್ ನಂಬರ್ ಹೇಳ್ತಾ ಹೋಗ್ತೀನಿ. ನೀವೊಂದು 5 ನಿಮಿಷ ನಿಮ್ಮ ಪುಸ್ತಕಗಳನ್ನು ತಗೊಳ್ಬೇಕು. ಪುಸ್ತಕದಲ್ಲಿರುವಂಥ ಸಮಾಸಗಳು ಯಾವ್ಯಾವುದಿದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ನೀವು ಆದಷ್ಟು ಚುರುಕಾಗಿರ್ಬೇಕು. ಯಾಕಂದರೆ ನಾನು 1.5 ಗಂಟೆ, ಅಂದರೆ ಈಗ 6:35 ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ 6:40 ಇಟ್ಕೊಳ್ಳೋಣ, 7:45 50ಕ್ಕೆಲ್ಲ ಮುಗಿಸ್ಬೇಕಾಗಿದೆ. ಅದಕ್ಕೋಸ್ಕರ ನೀವು ಬಹಳ ಶಾರ್ಪ್ ಆಗಿರ್ಬೇಕು ಇವತ್ತು. ಮೊದಲಿಂದ ಬಂದಾಗ ಈ ತರ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳೋದಕ್ಕೆ ಇದನ್ನ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು 2 ಪ್ರಶ್ನೆಯನ್ನು ನಿಮ್ಗೆ ಇಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಈಗ ಬನ್ನಿ ಪುಸ್ತಕಕ್ಕೆ ಬನ್ನಿ. ಎಲ್ಲ ಪುಸ್ತಕ ತಗೊಳ್ಳಿ, ಎಲ್ಲ ತಗೊಳ್ಳಿ, ಬೇಗ ತಗೋಬೇಕು. ಪುಸ್ತಕ ತಗೊಂಡ್ರೆ ಎಲ್ಲ ತಗೊಂಡ್ರ ಪುಸ್ತಕ. ಶಬರಿ ಪಾಠಕ್ಕೆ ಬನ್ನಿ, ಶಬರಿ ಪಾಠಕ್ಕೆ ಬನ್ನಿ, ಬನ್ನಿ 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 ಎಲ್ಲ ನೋಡಿ. ಈ ಶಬರಿ ಪಾಠದಲ್ಲಿ ನಿಮಗೆ ನಾನು ಕೆಲವೊಂದು ಪದಗಳನ್ನು ಗುರುತಿಸಿರುವಂಥದ್ದು ತುಂಬಾ ಮುಖ್ಯವಾದಂತಹ ಸಮಾಸ ಪದಗಳು ಎಲ್ಲ ಸುಮಾರು ಸಾಕಷ್ಟಿದೆ. ಅದರಲ್ಲಿ ಕೆಲವನ್ನ ನಾನು ಗುರುತಿಸಿರುವಂಥದ್ದು ನೋಡಿ. ನಿಮಗೆ ಉದರ ಮುಖ ಅಂತ ಬಂತಲ್ವಾ, ಅದು ಇಲ್ಲೇ ಇದೆ ನೋಡಿ. ಪೇಜ್ ನಂಬರ್ 3. ಪೇಜ್ ನಂಬರ್ 3ರಲ್ಲಿ ಉದರ ಮುಖ ನೊರೆದ ಶ್ರಮಣಿ. ಉದರ ಮುಖ ಅಂದ್ರೆ ಒಂದು ಧ್ವನು ಅಂತಂತೆ, ಇದು ಇನ್ನೊಂದು. ಯಾರು ಮ್ಯೂಟ್ ಮಾಡ್ಕೊಳ್ಳಿ ದಯಮಾಡಿ. ಜಟಿಲ ಖಬರಿ ಅಂತಿದೆ ನೋಡಿ. ಜಟಿಲ ಖಬರಿ ಅನ್ನುವಂಥದ್ದು ಶಬರಿ ಅನ್ನುವಂಥದ್ದು. ಜಟಿಲ ಖಬರಿ ಉಳ್ಳವಳು ಯಾರು ಅವಳು ಜಟಿಲ ಖಬರಿ ಅಂತ ಬರುತ್ತೆ. ಇದು ಬಹುವ್ರೀಹಿ ಸಮಾಸ. ನೋಡಿ, ಇಲ್ಲೇ 2 ಬಂದು ಹೋಯ್ತು, ಗೊತ್ತಾಯ್ತಲ್ಲ? ಹಾಗೇನೆ ಮುಂದೆ ಬನ್ನಿ. ಅದೇ ಹಾಗೆ ಮುಂದೆ ಬರ್ತಾ ಹೋಗಿ ಪಟ 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 ಪುಸ್ತಕಗಳನ್ನು ಇಟ್ಕೊಳ್ಳಿ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನಾನು ಮತ್ತೆ ನಿಮಗೆ ಪುಸ್ತಕ ತೆಗಿಲಿಕ್ಕೆ ಹೇಳ್ತೀನಿ. ಇದು ಯಾರಾದರೂ ಮಾತಾಡಿದ್ರೆ ಆಮೇಲೆ ಮಾತಾಡ್ಬೋದು, ಅಂತ ತೊಂದರೆ ಇಲ್ಲ. ನೋಡಿ, ಇಲ್ಲಿ ಹಾಗೆ ಮುಂದೆ ಬನ್ನಿ. ನಿಮಗೆ ಎಸ್, ನೆಕ್ಸ್ಟ್ ನೋಡಿ, ಇಲ್ಲಿ 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 ಬನ್ನಿ. ಬಲ ಒಂದು ಅಂತ ಒಂದು ಪದ ಇದೆ ನೋಡಿ. ಇಲ್ಲಿ ಒಂದು ನಿಮಿಷ. ಬಲ ಒಂದು ಅಂತ ಒಂದು ಪದ ಇದೆ. ಎಲ್ಲೋಯ್ತದು? ಬಲ ಒಂದು ಅಂತ ಸಿಗ್ತಾ ಯಾರಿಗಾದ್ರು? ಪೇಜ್ ನಂಬರ್ 6 ಲಾಸ್ಟ್ ಲೈನ್ ಸರ್. ನೋಡಿ ಇಲ್ಲಿ. ಹೌದು ಸರ್. ಇದು ಮಾರ್ಕ್ ಮಾಡ್ಕೊಳ್ಳಿ. ಬಲ ಪ್ಲಸ್ ಬಂದು ಅಂತ.
ಅದು ಸಂಧಿ ಆಗಮ ಸಂಧಿ. ಸಂಧಿ ಬಂದಾಗ ತುಂಬಾ ಜನ ಇದನ್ನ ಯಾವ ಸಂಧಿ ಅಂತ ಹೇಳ್ತಾರೆ ಅಂತಂದ್ರೆ, ತುಂಬಾ ಜನ ಇದು ಆಗಮ ಸಂಧಿ. ಆಗಮ ಸಂಧಿ ಅಂತ ಹೇಳ್ಬಿಡ್ತಾರೆ. ಓಕೆ, ಇದು ಆದೇಶ ಸಂಧಿ. ಆದೇಶ ಸಂಧಿ. ಓಕೆನಾ. ನೆಕ್ಸ್ಟ್ ಬಲದಿಂದ ಬಂದು. ಬಲದಿಂದ ಬಂದು ನೋಡಿ, ಬಲದಿಂದ ಬಂದು ಅನ್ನುವಂಥದ್ದು ಕೂಡ ಏನಾಗುತ್ತೆ, ಇದು ಯಾರು ಹೇಳ್ತೀರಾ ಯಾವ ಸಮಾಸ ಆಗುತ್ತೆ ಅಂತ? ಕ್ರಿಯಾ ಸಮಾಸ. ಸೊ ಕ್ರಿಯಾ ಸಮಾಸ ಆಗಿದೆ. ನೋಡಿದ್ರಾ, ಇಲ್ಲೇ ನಿಮಗೆ ಎಷ್ಟು ಪದಗಳು. ಈಗ ಹಾಗೆ ಬನ್ನಿ ಬನ್ನಿ ಬೇಗ ಬೇಗ ಒಂದು 5-10 ನಿಮಿಷದಲ್ಲಿ ಇಡೀ ಸಮಾಸ ಪದಗಳೆಲ್ಲವನ್ನು ನೋಡಿಬಿಡೋಣ. ನೋಡಿ, ಚಂದ್ರಾನನೆ ಅಂತಿದೆ. ಯಾವ ಸಮಾಸ ಅಂತ ಯಾರಾದ್ರೂ ಹೇಳ್ತೀರಾ? ಚಂದ್ರಾನನೆ. ಚಂದ್ರ ಅಂದ್ರೆ ಲೋಪಸಂಧಿ. ತತ್ಪುರುಷ ಸಮಾಸ. ಹೇಗೆ? ಚಂದ್ರಾನನೆ ಅಂದ್ರೆ ಯಾರಿಲ್ಲಿ? ಇಲ್ಲಿ ಸೀತೆ ಅಂತ ಅರ್ಥ. ಹಂಗಾರೆ ಬಹುವ್ರೀಹಿ. ಎಕ್ಸಾಕ್ಟ್ಲಿ ಕರೆಕ್ಟ್. ಯಾಕೆಂದ್ರೆ ಚಂದ್ರನಂತೆ ಮುಖವುಳ್ಳವಳು ಯಾರೋ ಅವಳು. ಚಂದ್ರ ಆನನೆ. ಆನನ ಅಂದ್ರೆ ಮುಖ, ಆನನೆ ಅಂದ್ರೆ ಮುಖವುಳ್ಳವಳು ಅಂದ್ರೆ ಸ್ತ್ರೀಲಿಂಗ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅದು ಬಹುವ್ರೀ ಸಮಾಸ ಆಗುತ್ತೆ. ಓಕೆನಾ. ಹಾಗೆ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ, ನಿಮಗೆ ತುಂಬಾ ಆ ಥರದ ಪದಗಳು ನಿಮಗೆ ಸಿಗ್ತಾನೆ ಹೋಗುತ್ತೆ. ನೆಕ್ಸ್ಟ್ ಹಾಗೆ ಬಂದ್ಬಿಡಿ, ಇಲ್ಲಿ ಶುಕನಾಸನ ಉಪದೇಶಕ್ಕೆ ಬನ್ನಿ. ಅಲ್ಲಿ ಇಲ್ಲಿ ಭೂಮಿ ಜಾತಿ ಅಂತ ಒಂದಿದೆ ನೋಡಿ, ಪೇಜ್ ನಂಬರ್ ಅದು ಸೀತೆ. ಎಷ್ಟು? 9 ಬಹುವ್ರೀಹಿ ನೋಡಿ. ಸಮಾಸ. ಕಾಣಿಸ್ತಿದ್ಯಾ? ಇದು ಕೂಡ ಸೀತೆ ಅಂತ ಅರ್ಥವನ್ನು ಕೊಡೋದ್ರಿಂದಾಗಿ ಯಾವ ಸಮಾಸ ಆಯ್ತು ಇದು? ಬಹುವ್ರೀಹಿ ಸಮಾಸ. ಎಕ್ಸಾಕ್ಟ್ಲಿ ಕರೆಕ್ಟ್, ಬಹುವ್ರೀಹಿ ಸಮಾಸ ಆಯ್ತು. ಹಾಗೆ ಮುಂದೆ ಬನ್ನಿ, ನೆಕ್ಸ್ಟ್ ಶುಕನಾಸನ ಉಪದೇಶಕ್ಕೆ ಬನ್ನಿ. ನೋಡಿ, ಇಲ್ಲೆಲ್ಲ ಅದು ಇದೆ. ಓಕೆ, ಸರ್, ಅದು ಭೂಮಿ ಜಾತಿ ಯಾವ ಸಮಾಸ? ಹೇಳಿದ್ನಲ್ಲ ಬಹುವ್ರೀಹಿ ಸಮಾಸ ಅಂತ. ಭೂಮಿಯ ಜಾತೆ ಯಾರು ಅವಳು ಭೂಮಿ ಜಾತೆ ಅಂದ್ರೆ ಸೀತೆ ಅನ್ನುವಂತ ಅರ್ಥವನ್ನು ಅದು ಕೊಡುತ್ತೆ. ಓಕೆನಾ. ನೀವು ಪುಸ್ತಕನೇ ಜಾಸ್ತಿ ಓದ್ಬೇಕು. ಕೆಲವರು ಪುಸ್ತಕ ಓದಲ್ಲ, ಬರೀ ನೋಟ್ಸ್ ಓದಿ ಸುಮ್ಮನೆ ಇರ್ತೀರಾ. ಹಂಗಾಗ್ಬಾರ್ದು. ಓಕೆನಾ. ಪುಸ್ತಕದಲ್ಲಿರೋದೇ ಜಾಸ್ತಿ ಪ್ರಶ್ನೆಗಳು ನಿಮಗೆ ಬರುತ್ತೆ. ನೋಡಿ, ಇಲ್ಲೊಂದು ಸಂಧಿ ಅಂತಿದೆ, ಆಮೇಲೆ ಹೇಳ್ತೀನಿ ನನಗೆ. ಈಗ ಎರಡು ನೀವು ಮಿಕ್ಸ್ ಮಾಡಲ್ಲ. ಇದು ಪೇಜ್ ನಂಬರ್ ನೀವು 25-26 ಓದ್ಕೋಬೇಕು. ಅಲ್ಲಿ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಇದೆ. ಈ ಸದ್ಯ ಸಮಾಸ ಮುಗಿಸ್ಬಿಡೋಣ. ಓಕೆ, ಒಂದೇ ಮಾಡ್ಬಿಡೋಣ, ಯಾಕಂದ್ರೆ ಎಲ್ಲವೂ ಇದಾಗ್ಬಿಡುತ್ತೆ ಅವಾಗ ನಿಮಗೆ. ಶುಕನಾಸನ ಉಪದೇಶಕ್ಕೆ ಬನ್ನಿ. ಇದರಲ್ಲಿ ಹೆಚ್ಚು ಸಂಧಿ ಪದಗಳು ಒಂದಿಷ್ಟಿದೆ, ಸಮಾಸ ಪದಗಳು ಇದೆಯಾ ಅಂತ ನೋಡೋಣ. ನಿಮ್ಮ ಭಾಷಾಭ್ಯಾಸ ಇದೆಯಲ್ಲ, ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಎಲ್ಲರೂ. ಓಕೆ, ಇಲ್ಲೊಂದು ಪದ ಇದೆ ನೋಡೋಣ. ನಾನು ಸಾಮಾನ್ಯವಾಗಿ ಈ ಥರ ಪದಗಳನ್ನು ಹುಡುಕಿ ತೆಗೆಯೋದು ಬಹಳ ಒಳ್ಳೇದಂತ ಅನಿಸ್ತದೆ. ನೋಡಿ, ನಲ್ ನುಡಿ ಅಂತ ಒಂದು ಪದ ಇದೆ. ನೋಡಿ, ನಲ್ ನುಡಿ ಅಂತ ಪದ ಇದೆ. ಯಾವ ಸಮಾಸ ಆಗ್ಬೋದು, ಯಾರಾದ್ರೂ ಹೇಳ್ತೀರಾ? ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಸರ್. ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದೆ. ವೆರಿ ಗುಡ್. ಅದರಲ್ಲಿ ಅಡ್ಜೆಕ್ಟಿವ್ ಇದೆ. ಅದನ್ನ ಬಿಡಿಸುವಾಗ ನಲ್ಲಿತು ಅಂತ ಬಡಿಸ್ತೀವಿ. ನುಡಿ ಅಂದ್ರೆ ಪ್ರೀತಿಯ ಮಾತು ಅಂತ ಅರ್ಥ ಕೊಡುತ್ತೆ. ಮಾತು ಹೇಗಿದೆ? ಪ್ರೀತಿಯ ಮಾತು. ಹಾಗಾಗಿ ಅದು ಕರ್ಮಧಾರೆಯ ಸಮಾಸ ಆಗುತ್ತೆ. ಕರ್ಮಧಾರೆಯ ಸಮಾಸ ಆಗುತ್ತೆ. ಗೊತ್ತಾಯ್ತಲ್ಲ? ಈ ತರ ಅನೇಕ ಪದಗಳು ನಿಮ್ಗೆ ಇಲ್ಲೇ ಸಿಗುತ್ತೆ. ಗೊತ್ತಾಯ್ತಲ್ಲ? ಸೊ ನೋಡಿ, ಎಸ್, ಹಾ ನೋಡಿ, ಇಲ್ಲಿ ಸಂಧಿ ಇದೆ, ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಯಾರು ತುಂಬಾ ನನಗೆ ಮೆಸೇಜ್ ಬರ್ತಾ ಇರೋದೇನು ಅಂದ್ರೆ, ಜಾಯ್ನ್ ಆಗಕ್ಕಾಗ್ತಾ ಇಲ್ಲ ಅಂತ. ನಾವು ಮೊದಲೇ ಹೇಳಿದ್ವಿ, ಯಾರು ಬೇಗ ಜಾಯ್ನ್ ಆಗ್ತಾರೆ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅಲ್ವಾ. ಎಸ್, ನೆಕ್ಸ್ಟ್ ಮುಂದೆ ಬನ್ನಿ, ಹೇಳ್ತೀನಿ ನಿಮಗೆ. ಇದರಲ್ಲೂ ನೀವು ಜಯಪ್ಪ ಗೌಡ ಪಾಠದಲ್ಲೂ ನಿಮಗೆ ಅಂಥ ಸಮಾಸ ಪದಗಳು ಯಾವುದು ಇರೋದಿಲ್ಲ. ಹೆಚ್ಚು ನಿಮಗೆ ಅದರಲ್ಲಿ ನಿಮಗೆ ಕೆಲವು ಬೇರೆ ಥರದ ಗ್ರಾಮರ್ ಇದೆ ಅದರಲ್ಲಿ. ಹಾಗಾಗಿ ಸೊ ಅದನ್ನು ನಾವು ಮತ್ತೆ ನೋಡೋಣ. ನಾನು ಹೇಳೋದನ್ನು ಮಾತ್ರ ಚೆನ್ನಾಗಿ ನೀವು ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಸ್, ಮುಂದೆ ಬನ್ನಿ. ಇದೆಲ್ಲ ಹೇಳ್ತೀನಿ, ಇದೆಲ್ಲ ಭಾಳ ಮುಖ್ಯವಾಗಿದೆ. ಇದು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಓಕೆ, ಇದು ಆದರ್ಶ ಪುರುಷ ಇದೆಯಲ್ಲ, ಆದರ್ಶ ಪುರುಷಕ್ಕೆ ಬನ್ನಿ. ಇದರಲ್ಲಿ ನಿಮಗೆ
ಸಾಕಷ್ಟು ಪದಗಳು ಈ ಒಂದು ಇದರಲ್ಲಿ ನಿಮಗೆ ಸಿಗುತ್ತೆ, ಸಮಾಸ ಪದಗಳು ಅಂತ. ಪೇಜ್ ನಂಬರ್ ನೀವು ಮುಲಾಜಿಲ್ಲದೆ 57ಕ್ಕೆ ಬಂದ್ಬಿಡಿ. ನೋಡಿ ಇಲ್ಲಿ ಸಮಾಸಗಳು ಅಂತ ಇದೆ, ಗೊತ್ತಾ? ಸಮಾಸ ಪದಗಳು ಅಂತಿದೆ. ಎಸ್, ಹಿರಿದಾದ ತೊರೆ. ಹಿರಿದಾದ ತೊರೆ ಏನಾಗುತ್ತೆ? ಆ? ಕರ್ಮಧಾರಯ ಸಮಾಸ. ಹಿರಿದಾದ ತೊರೆ ಏನು? ಕೂಡಿಸಿ ಬರೀರಿ. ನಂಗೆ ಕರ್ಮಧಾರಯ ಸಮಾಸ ಅಂತ ಗೊತ್ತಾಯ್ತು, ಅದನ್ನ ಕೂಡಿಸಿ ಬರೀರಿ. ಹೆತ್ತೊರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಹೆದ್ದೊರೆ. ಏನ್ ಹೇಳಿ? ಹೆದ್ದೊರೆ. ನಿಮ್ಗೆ ಇದನ್ನೇ ಕೇಳ್ಬಿಡ್ತಾರೆ, ಹೆದ್ದೊರೆ ಈ ಪದವು ಡ್ಯಾಶ್ ಸಮಾಸ. ಅವಾಗ ನೀವು ಹಿರಿದಾದ ತೊರೆ ಅಂತ ಬರೀತೀರ. ತೊರೆ ಅಂದ್ರೆ ನದಿ, ಹಿರಿದಾದ ನದಿ, ದೊಡ್ಡ ನದಿ ಅಂತ ಅರ್ಥವನ್ನ ಕೊಡುತ್ತೆ ಹೆದ್ದೊರೆ. ಹಾಗೇನೆ ಕಾಲಿನ ಬಳೆ ಅಂತಿದೆ, ಏನಂತ ಬರೀತೀರಾ? ಕಾಲು ಬಳೆ ಅಲ್ವಾ? ಅಂಶಿ ಸಮಾಸ. ಯಾವ ಸಮಾಸ ಆಗುತ್ತೆ? ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಆಗುತ್ತೆ. ಯಾಕೆ? ಎರಡೂ ನೌನ್ ಇದೆ ಸರ್. ಪೂರ್ವ ಪದದ ಕೊನೆಯಲ್ಲಿ ಆ ಯಾವ ವಿಭಕ್ತಿ ಇದೆ? ಷಷ್ಠಿ ವಿಭಕ್ತಿ ಇದೆ. ಷಷ್ಠಿ ಹಾಗಾಗಿ ಅದು ತತ್ಪುರುಷ ಸಮಾಸ ಆಗುತ್ತೆ. ಹೆದ್ದೊರೆ ಅನ್ನೋದು ಕರ್ಮಧಾರಯ ಸಮಾಸ ಆದ್ರೆ ಇದು ಅಂಶಿ ಸಮಾಸನೂ ಆಗತ್ತಲ್ವಾ ಸರ್? ಯಾಕಂದ್ರೆ ಅದು ಹೌದು, ಕಾಲು ಅಂತ ಹೇಳ್ತಿಲ್ಲ ಸರ್. ಕಾಲು ಅಂತ ಒಂದು ಬಾಡಿ ಪಾರ್ಟ್ ಇರೋದ್ರಿಂದ ಅದು ಅಂಶ ಆಗಿರೋದ್ರಿಂದ ಸೊ ಅಂಶಿ ಸಮಾಸನೂ ಆಗುತ್ತೆ. ಬಾಡಿ ಪಾರ್ಟ್ ಇದ್ಬಿಟ್ರೆ ಎಲ್ಲ ನಿಮಗೆ ಅಂಶಿ ಸಮಾಸ ಅಂತ ಹೇಳ್ಕೊಟ್ಬಿಟ್ಟಿದಾರಾ? ಇಲ್ಲ ಸರ್, ಹಂಗಲ್ಲ. ಬಾಡಿ ಪಾರ್ಟ್ ಅಂತಲ್ಲ, ಅಂದ್ರೆ ಕಾಲಿನ ಅಂತ ಇದೆಯಲ್ಲ ಸರ್. ಸೊ ಆಯ್ತಪ್ಪ, ನಾನು ಅದನ್ನೇ ನೀನೀಗ ಕಾಲು ಬಳೆ ಅಂತ ಬಿಡಿಸ್ತೀನಿ ಅಂತ ಇಟ್ಟುಕೊಳ್ಳೋಣ. ಕರೆಕ್ಟ್ ಇದೆ, ನೀನ್ ಕೇಳಿದ್ ತುಂಬಾ ಒಳ್ಳೆ ಪ್ರಶ್ನೆ ಇದೆ, ಒಳ್ಳೆ ಪ್ರಶ್ನೆ ಇದೆ, ಅರ್ಥ ಮಾಡ್ಕೊಳ್ಳೇಬೇಕು. ಬಳೆಯ ಕಾಲು ಅಂತ ಮಾಡಿದ್ರೆ ಏನಾಗುತ್ತೆ? ಬಳೆಯ ಕಾಲು ಅಂತಾನು ಬಿಡಿಸಿ ನೋಡು, ಕಾಲಿನ ಬಳೆ ಅಂತಾನು ಬಿಡಿಸಿ ನೋಡು. ಆಗ ಯಾವುದು ನಿನಗೆ ಸೂಕ್ತ ಅಂತ ಅನ್ಸುತ್ತೆ, ಚೆನ್ನಾಗಿ ಅರ್ಥ ಕೊಡುತ್ತೆ? ಕಾಲಿನ ಬಳೆಯ ಕಾಲು ಅಂತ ಬಿಡಿಸಿ ನೋಡಿದ್ರೆ ಯಾವ ತರ ಅರ್ಥ ಕೊಡುತ್ತೆ? ಕಾಲಿನ ಬಳೆ, ಕಾಲು ಬಳೆ ಅನ್ನೋದಕ್ಕೆ ಯಾವ ರೀತಿ ಅರ್ಥ ಕೊಡುತ್ತೆ? ಬಳೆಯ ಕಾಲು ಅಂತ ಏನು ಅನ್ನಲ್ಲ ಸರ್. ಆಗ ನೀನು ಅದು ಅಂಶಿ ಸಮಾಸ ಮಾಡಕ್ ಆಗಲ್ಲ. ಕಾಲಿನ ಬಳೆ ಅಂತ ನೋಡಿ, ಕಾಲು ಅನ್ನೋ ಪದನೇ ಇಲ್ಲಿ ಇರುತ್ತೆ ಅಲ್ವಾ ಪೂರ್ವ ಪದದಲ್ಲಿ, ಬಳೆ ಅನ್ನುವಂತ ಪದನೇ ಉತ್ತರ ಪದದಲ್ಲಿ ಇರುತ್ತೆ ಅಲ್ವಾ? ನೀವು ಅಂಶಿ ಸಮಾಸದಲ್ಲಿ ಅದು ಹಿಂಗ್ ಉಲ್ಟಾಗಿ ಬಂದ್ಬಿಡುತ್ತೆ. ನಾನೀಗ ಹೇಳ್ತೀನಿ ಅದನ್ನೇ ನಿನಗೆ ಮುಂದೆ. ಕೆರೆ ಕಟ್ಟೆ ಬಾವಿ ನೋಡಿ, ಇದ್ಯಾವ ಸಮಾಸ ಆಗುತ್ತೆ? ದ್ವಂದ್ವ ಸಮಾಸ. ಎಲ್ಲ ಪದಗಳು ಬಹಳ ಮುಖ್ಯವಾದದ್ದು. ನೋಡಿ ಇಲ್ಲಿ ಹೆದ್ದೊರೆ ಅನ್ನೋದು ಕರ್ಮಧಾರಯ ಸಮಾಸ, ಕಾಲು ಬಳೆ ಅನ್ನುವಂಥದ್ದು ತತ್ಪುರುಷ ಸಮಾಸ, ಕೆರೆ ಕಟ್ಟೆ ಬಾವಿಗಳು ಅನ್ನುವಂಥದ್ದು ದ್ವಂದ್ವ ಸಮಾಸ. ಈಗ ನಾನು ನಿಮಗೆ ಒಂದು ಶಾರ್ಟ್ ಆಗಿ ಒಂದು ಎರಡೇ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪೇಜ್ ನಂಬರ್ ಬನ್ನಿ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಪೇಜಲ್ಲಿ ಹಂಗೆ ಬಂದ್ಬಿಡಿ. ನೋಡಿ ಈ ಪದಗಳೇ ವೆರಿ ಇಂಪಾರ್ಟೆಂಟ್ ನಿಮಗೆ. ನೋಡಿ ಇಲ್ಲಿ ಬೆಟ್ಟದಾವರೆ ಅಂತ ಇದೆ, ಅದನ್ನ ಬಿಡಿಸಿದ್ದಾರೆ ಬೆಟ್ಟದ ತಾವರೆ ಅಂತ. ನೋಡಿ ಇಲ್ಲಿ ಪೂರ್ವ ಪದದಲ್ಲಿ ಏನ್ ಬರಬೇಕು ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಬರಬೇಕು. ಹಾಗಾದ್ರೆ ಯಾವ್ಯಾವ ವಿಭಕ್ತಿ ಪ್ರತ್ಯಯಗಳು ತತ್ಪುರುಷ ಸಮಾಸದಲ್ಲಿ ಇರುತ್ತೆ ಅಂತಂದ್ರೆ, ತೃತೀಯ ವಿಭಕ್ತಿ ಇರ್ಬೋದು, ಚತುರ್ಥಿ ವಿಭಕ್ತಿ ಇರ್ಬೋದು, ಪಂಚಮಿ ವಿಭಕ್ತಿ ಇರ್ಬೋದು, ಷಷ್ಠಿ ವಿಭಕ್ತಿ ಇರ್ಬೋದು, ಸಪ್ತಮಿ ವಿಭಕ್ತಿ ಇರ್ಬೋದು. ನೀವು ಪದವನ್ನು ಬಿಡಿಸಿದಂತಹ ಸಂದರ್ಭದಲ್ಲಿ ಈ ವಿಭಕ್ತಿ ಪ್ರತ್ಯಯಗಳು ಪೂರ್ವ ಪದದಲ್ಲಿ ಬಂದಿರ್ತದೆ, ಉತ್ತರ ಪದದಲ್ಲಿ ನಾಮಪದ ಇರುತ್ತದೆ. ಆ ರೀತಿ ಬಂದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೇವೆ. ಇಲ್ಲಿ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ತಲೆ ಅಲ್ಲಿ ಅಂತಿದೆ ನೋಡಿ, ತಲೆಯಲ್ಲಿ ನೋವು, ತಲೆ ನೋವು, ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ. ಹಾಗಾಗಿ ಇದು ತತ್ಪುರುಷ ಸಮಾಸ. ಹೀಗೆ ನೋಡಿ, ನೀವು ತೃತೀಯಕ್ಕೆ ಕೊಡೋದಾದ್ರೆ ಕಣ್ಣಿನಿಂದ ಕುರುಡ, ಕಣ್ಣಿನಿಂದ ಕುರುಡ, ವಯಸ್ಸಿನಿಂದ ವೃದ್ಧ, ವಯಸ್ಸಿನಿಂದ ವೃದ್ಧ. ನೋಡಿ ಈ ತರ ಪದಗಳು ಬಂದ್ರೆ ಅದು ತತ್ಪುರುಷ ಆಗುತ್ತೆ. ಚತುರ್ಥಿಗೆ ಕೊಡೋದಾದ್ರೆ ತೇರಿಗೆ ಮರ, ತುಂಬಾ ಕಡಿಮೆ ಇದೆ ಇದು ನಿಮಗೆ, ಓಕೆನಾ? ತೇರಿಗೆ ಮರ, ಸ್ವಾಮಿಗೆ ದ್ರೋಹ, ಇದಿದೆ ಪಾಠದಲ್ಲಿ. ಸ್ವಾಮಿಗೆ ದ್ರೋಹ, ಇದರಲ್ಲಿ ವೃಕ್ಷ ಸಾಕ್ಷಿ ಪಾಠದಲ್ಲಿ ಸ್ವಾಮಿ ದ್ರೋಹ
ಇದೆಲ್ಲದು ಚತುರ್ಥಿ ವಿಭಕ್ತಿ ಬರುತ್ತೆ. ಪಂಚಮಿ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಹುಲಿಯ ದೆಸೆಯಿಂದ, ವ್ಯಾಘ್ರ ದೆಸೆಯಿಂದ ಭಯ,